ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಜನವರಿ 31ಕ್ಕೆ ವಿಶೇಷ ಅಧಿವೇಶನ ಮುಕ್ತಾಯ ಆಗಬೇಕಾಗಿತ್ತು. ಆದ್ರೆ ಯಾವಾಗ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆದ್ರೋ ಆಗ್ಲೇ ಸಿದ್ದು ಪ್ಲಾನ್ ಬೇರೆಯದ್ದೇ ಆಗಿತ್ತು. ಹಾಗಾದ್ರೆ 4 ದಿನಗಳ ಕಾಲ ಅಧಿವೇಶನವನ್ನ ಮುಂದೂಡೋದಕ್ಕೆ ಅಸಲಿ ಕಾರಣ ಏನು? ಸಿದ್ದರಾಮಯ್ಯ ಅವರ ಪ್ಲಾನ್ ಏನು? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಅಸಲಿ ಕಾರಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರ್. ಬಜೆಟ್ಗೂ ಮುನ್ನವೇ ಕೂಡ ವಿಶೇಷ ಅಧಿವೇಶನವನ್ನ ಕರೆದಿದ್ದಂತ ಸರ್ಕಾರ ಇವತ್ತು ಕೊನೆ ದಿನ ಅಂದ್ರೆ ಜನವರಿ 31ಕ್ಕೆ ಮುಕ್ತಾಯ ಆಗ್ಬೇಕಾಗಿತ್ತು. ಆದ್ರೂ ಕೂಡ 4 ದಿನಗಳ ಕಾಲ ಮುಂದೂಡೋದಿಕ್ಕೆ ಕಾರಣ ಏನು? ಯಾಕೆ ಅಧಿವೇಶನವನ್ನ ಮುಂದೂಡಿದ್ರು? ಅದು ಕೂಡ ವಿಶೇಷ ಅಧಿವೇಶನ, ಬಜೆಟ್ ಪೂರ್ವ ಅಧಿವೇಶನ. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂತ ಅಂದ್ರೆ, ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ಯಾಕೆ ಅಂದ್ರೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ, ಕರೆದಿದ್ದಾರೆ, ಹಾಗಾಗಿ ಹೋಗ್ತಾರೆ. ಏನಾಗ್ಬೋದು ಹಾಗಾದ್ರೆ? ಯಾಕೆ ಕರೆದ್ರು ಹಾಗಾದ್ರೆ? ಏನ್ ಲೆಕ್ಕಾಚಾರ ಇರ್ಬೋದು ಹಾಗಾದ್ರೆ? ಏನೇನ್ ಆಗಬಹುದಾಗಿತ್ತು ಹಾಗಾದ್ರೆ? ಈ ಲೆಕ್ಕಾಚಾರ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರು 4 ದಿನಗಳ ಕಾಲ ಅಧಿವೇಶನವನ್ನ ಮುಂದೂಡಿದ್ರ. ಫೆಬ್ರವರಿ 4ರವರೆಗೆ ಅಧಿವೇಶನವನ್ನ ಮುಂದೂಡೋದಕ್ಕೆ ಅಸಲಿ ಕಾರಣ ಇದೇನಾ? ಅಸಲಿ ಕಾರಣ ಇದಲ್ಲ. ಅದರ ಪ್ರಮುಖ ಕಾರಣ ಒಂದು, ಅಸಲಿಗೆ ಕಾರಣ ಬೇರೆಯದ್ದೇ ಇದೆ. ಯಾಕಂದ್ರೆ ನಾಳೆ ಕೇಂದ್ರ ಬಜೆಟ್, ಫೆಬ್ರವರಿ 1 ಕೇಂದ್ರ ಬಜೆಟ್ ಇದೆ. ಕೇಂದ್ರ ಬಜೆಟ್ ಆದ ನಂತರದಲ್ಲಿ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದ ಪ್ಲಾನ್ ನಲ್ಲಿದ್ದಾರೆ. ಬಜೆಟ್ ಆಗ್ತಾ ಇದ್ದಂತೆ ಅವರು ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ. ಹಾಗಾಗಿ ಯಾವಾಗ ಬರ್ತಾರೋ ಏನ್ ಕಥೆನೋ ಗೊತ್ತಿಲ್ಲ. ಅದಕ್ಕೂ ಮುಂಚೆ ರಾಹುಲ್ ಗಾಂಧಿ ಅವರು ಕರೆದಿದ್ದಾರೆ. ಏನಿರಬಹುದು ಹಾಗಾದ್ರೆ? ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಕುರ್ಚಿ ಕಿತ್ತಾಟ ಇನ್ನೂ ಜೋರಾಗಿ ನಡೀತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಸೈಲೆಂಟ್ ಆಗಾದ್ರೂ ನಡೀತಾ ಇದೆಯಲ್ಲ, ಏನ್ ಬೇಕಾದ್ರೂ ಆಗಬಹುದು ಬದಲಾವಣೆ ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಈ ಪ್ಲಾನ್ ಮಾಡಿದ್ರ ಹಾಗಾದ್ರೆ ಅನ್ನುವಂತ ಲೆಕ್ಕಾಚಾರ. ಹಾಗಾಗಿ ಬಜೆಟ್ ಮುಗಿದ ತಕ್ಷಣ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ. ಮೊದಲೇ ಮಾತನಾಡ್ಕೊಳ್ಳೋಣ, ಈಗ ಅಧಿವೇಶನ 4 ದಿನಗಳ ಕಾಲ ಮುಂದೂಡಿದ್ ಯಾಕೆ ಅಂತ. ಅಧಿವೇಶನ ಮುಂದೂಡೋದಕ್ಕೆ ಪ್ರಮುಖ ಕಾರಣ ಇದೆ. ಏನಾದ್ರೂ ಡಿ ಕೆ ದೆಹಲಿಗೆ ಭೇಟಿ ಕೊಟ್ಬಿಟ್ರೆ ಅಲ್ಲಿ ಏನ್ ಬೇಕಾದ್ರೂ ಮಾತುಕತೆ ಆಗಬಹುದು. ಹಾಗಾಗಿ ಅಧಿವೇಶನವನ್ನ ಇಲ್ಲೇ ಇಟ್ಕೊಂಡು ನಾವು ಲೆಕ್ಕಾಚಾರ ಹಾಕಿ ಅಧಿವೇಶನ ಮುಂದೂಡಿದ್ರೆ ಯಾವ ತಂತ್ರ ಪ್ರತಿತಂತ್ರಗಳನ್ನು ಕೂಡ ತಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋ ಲೆಕ್ಕಾಚಾರ. ಇದರ ಜೊತೆಗೆ ಅಧಿವೇಶನದಲ್ಲಿ ಬಿಬಿಜಿ ರಾಮ್ಜಿ ವಿಚಾರ, ಕೇಂದ್ರ ಸರ್ಕಾರ ನರೇಗಾ ಯೋಜನೆ ಹೆಸರನ್ನ ಬದಲಾವಣೆ ಮಾಡಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಇನ್ನೂ ಕೂಡ ಚರ್ಚೆ ಆಗೇ ಇಲ್ಲ. ಚರ್ಚೆ ಆಗ್ಬೇಕಾಗಿದೆ. ಹಾಗಾಗಿ ಆ ವಿಚಾರ ಬಿಬಿಜಿ ರಾಮ್ಜಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ಬೇಕು ಸದನದಲ್ಲಿ ಅನ್ನುವಂಥದ್ದು ಕೂಡ. ಹಾಗಾಗಿ ಫೆಬ್ರವರಿ 4ರವರೆಗೆ ಮುಂದೂಡಿರುವಂತ ಲೆಕ್ಕಾಚಾರ ಕೂಡ. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಆಸೆ ಏನಿದೆ ಅಲ್ಲ, ಈ ವರ್ಷ ಆದ್ರೂ ಈ ಬಾರಿ ಆದ್ರೂ ಮಂತ್ರಿ ಸ್ಥಾನವನ್ನು ಅಲಂಕರಿಸಬೇಕು, ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಮಹಾದಾಸೆ. ಆ ಆಸೆಗೆ ಲೆಕ್ಕಾಚಾರ ಹಾಕಿ ಸಿದ್ದರಾಮಯ್ಯ ಅವರು ಏನ್ ತಂತ್ರ ಮಾಡಬಹುದು, ಯಾವ ರೀತಿಯಾಗಿ ನಾವು ಇಲ್ಲಿ ಪ್ಲಾನ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಸಿದ್ದರಾಮಯ್ಯ ಅವರು ಡಿ ಕೆಗೆ ಡಿಚ್ಚಿನ ಹೊಡಿತಾ ಇದ್ದಾರಾ? ಈ ರೀತಿಯಾಗಿ ಡಿ ಕೆನ ಕಂಟ್ರೋಲ್ ಮಾಡ್ತಾ ಇದ್ದಾರಾ? ಅಧಿವೇಶನ ಮುಂದೂಡೋದಕ್ಕೆ ಹಲವು ಕಾರಣಗಳಿದ್ದಾವೆ. ಅಂದ್ರೆ ಬಿಬಿಜಿ ರಾಮ್ಜಿ ಚರ್ಚೆ ಆಗಿಲ್ಲ ಅನ್ನೋದಾಗಿರಬಹುದು, ಸಮಯಾವಕಾಶ ಜಾಸ್ತಿ ಸಿಗ್ಲಿಲ್ಲ ಅನ್ನೋದಾಗಿರ್ಬೋದು, ಬಜೆಟ್ ಪೂರ್ವ ಅಧಿವೇಶನ ಆಗಿರಬಹುದು. ಹಾಗಾಗಿ ನಾಳೆ ಕೇಂದ್ರದ ಬಜೆಟ್ ಇದೆ. ಆ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದ್ರೂ ಆಗ್ಬೋದು, ಮಾತನಾಡಬಹುದೇನೋ ಗೊತ್ತಿಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿ ಭೇಟಿ ವಿಚಾರ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇನ್ನೂ ಕೂಡ 3 ದಿನಗಳ ಕಾಲ ಅಧಿವೇಶನ ಮುಂದೂಡೋದಕ್ಕೆ ಅಸಲಿ ಕಾರಣ ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.